ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಂಚಮಸಾಲಿ ಗೊಂದಲದ ವಿಚಾರವಾಗಿ ಧರ್ಮ ಮತ್ತು ಜಾತಿ ಕಾಲಂ ಗೊಂದಲಕ್ಕೆ ವಚನಾನಂದ ಶ್ರೀ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಂಚಮಸಾಲಿ ಗೊಂದಲದ ವಿಚಾರವಾಗಿ ಧರ್ಮ ಮತ್ತು ಜಾತಿ ಕಾಲಂ ಗೊಂದಲಕ್ಕೆ ವಚನಾನಂದ ಶ್ರೀಗಳು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು, ಕ್ರಿಶ್ಚಿಯನ್ ಅಲ್ಲ. ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸಬೇಕು ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕೊಪ್ಪಳದಲ್ಲಿ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಹೇಳಿಕೆಯನ್ನು ನೀಡಿರುವಂಥದ್ದು. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು ಎಂದಿದ್ದಾರೆ. ಇನ್ನು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು, ಕ್ರಿಶ್ಚಿಯನ್ ಅಲ್ಲ. ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸಬೇಕು. ಕೊಪ್ಪಳದಲ್ಲಿ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಹೇಳಿಕೆಯನ್ನು ನೀಡಿರುವಂಥದ್ದು. ನೋಡಿ, ನಾವು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ನಾವು ಅದು ಏಕತಾ ಸಮಾವೇಶವಲ್ಲ, ಅದು ಬೇಡ ಜಂಗಮ ಸಮಾವೇಶ ಅಂತೇಳಿ. ನಾವು ನಮ್ಮ ಕೂಡಲ ಸಂಗಮದ ಪೀಠದ ಜಗದ್ಗುರು ಮತ್ತು ನಮ್ಮ ಸಮುದಾಯದ ಮುಖಂಡರು ಏನು ಹೇಳಿದರು ಅಂತಂದರೆ, ಆ ಸಮಾವೇಶಕ್ಕೂ ಪಂಚಮಸಾಲಿ ಸಮುದಾಯಕ್ಕೂ ಯಾವುದೇ ಸಂಬಂಧ ಇಲ್ಲ, ಆ ಸಮಾವೇಶಕ್ಕೆ ಹೋಗಬೇಡ್ರಿ ಅಂತ. ಮತ್ತು ಅವ್ರು ಯಾರೂ ಕೂಡ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮುದಾಯವನ್ನಾಗಲಿ ಪೀಠಗಳನ್ನು ಗಮನ ತೆಗೆದುಕೊಂಡಿಲ್ಲ. ಅಲ್ಲಿ ಮಾಡಿರೋದು ಅಖಿಲ ಭಾರತ ವೀರಶೈವ ಮಹಾಸಭಾ, ಅಲ್ಲಿರುವಂಥವರು ಮತ್ತು ಆ ಸಮುದಾಯ ಎಲ್ಲ ಸೇರಿ ಒಂದು ಮೈಕ್ರೋ ಕಮಿಟಿಯವರು ಸೇರಿದ್ದಾರೆ ಅಲ್ಲಿ. ಹಾಗಾಗಿ ಅದನ್ನು ಸ್ವಾಗತ ಮಾಡಿಲ್ಲ. ಹಾಗಾಗಿ ಅದು ಕಂಪ್ಲೀಟ್ ಫೇಲ್ ಆಗಿದೆ. ಅದು ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ಲಕ್ಷ ಬರ್ತಾನೆ ಅಂತ ಹೇಳಿದರು. ಅಲ್ಲಿ ಬಂದದ್ದು 7,000 ಜನ. ಮತ್ತು 7,000 ಜನದಲ್ಲಿ 1,000 ಜನ ಸ್ವಾಮೀಜಿ ಅಂತ ಹೇಳಿದ್ರೆ, ಸೆಂಟ್ರಲ್ಲಿ ಒಂದು 50-60 ಜನ ಸ್ವಾಮೀಜಿರು ಇದ್ದರೆ, ಉಳುಕೆಲ್ಲ ಊರ ಜಂಗಮರು ಇರ್ತಾರಲ್ಲ, ಅಯ್ಯನವರು ಪುರೋಹಿತರನ್ನ ಕರೆಸ್ಕೊಂಡು ಕಾವಿ ಬಣ್ಣ ತೊಡಿಸಿ ಅವರು ಕೂಡಿಸಿದ್ದಾರೆ. ಅಲ್ಲಿ ಬಂದಂಥ 1,000 ಜನ ಅವರಿಗೇ ಒಬ್ಬೊಬ್ಬರು 10 ಜನ ಕರ್ಕೊಂಡು ಬಂದರೆ ಎಷ್ಟು ಜನ ಸೇರ್ತಾ ಇತ್ತು? ಹಾಗಾಗಿ ಅದು ಕಂಪ್ಲೀಟ್ ಫೇಲ್ ಆಗಿದೆ. ಅಲ್ಲಿ ಒಬ್ಬೊಬ್ಬರು ಹೇಳಿಕೆಗಳನ್ನ ತೆಗೆದುಕೊಳ್ಳಿ, ಅಲ್ಲಿ ರಾಜಕೀಯ ಹೇಳ್ತಾ ಇದ್ದಾರೆ, ವೇದಿಕೆಯಲ್ಲಿ ಗಲಾಟೆ ಆಗಿದೆ. ಹಾಗಾಗಿ ಕಂಪ್ಲೀಟ್ ಅದು ಫ್ಲಾಪ್ ಆಗಿದೆ.